ಸೊ ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ರಾಜೇಶ್ ಅಂದ್ಬಿಟ್ಟು. ರಾಜೇಶ್ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಡಾಕ್ಟರ್ ಹತ್ರ ಮಾತಾಡಿ, ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ನನ್ನ ರಾಜೇಶ್ ಅಂತ ಬೆಂಗಳೂರಿಂದ. ನಮ್ದು ಮದುವೆ ಆಗಿ 3 years ಇತ್ತು. ನಮ್ಗೆ ಇವಾಗ 33 years, ವೈಫ್ಗೆ 27 years. ನಾವು ಡಾಕ್ಟರ್ ಅಂದ್ರೆ ಫಸ್ಟ್ 1.5 year ನಾವೇನು ಚೆಕಪ್ ಮಾಡಿಸ್ಲಿಲ್ಲ, ಸರಿ, ನಾರ್ಮಲ್ ಆಗಿ ಆಗುತ್ತೆ ಅನ್ಕೊಂಡು ಆಮೇಲೆ ಡಾಕ್ಟರ್ನ ವಿಸಿಟ್ ಮಾಡಿದ್ವಿ. ಅವ್ರು ಫಸ್ಟ್ ಎಗ್ ಕರೆಕ್ಟ್ ಆಗ್ತಿದ್ಯಾ ಅಂತ ನೋಡಿದ್ರು. ಎಗ್ ಎಲ್ಲ ಕರೆಕ್ಟ್ ಆಗ್ತಿತ್ತು. ಆಮೇಲೆ ಅವಾಗ್ಲೂ ಮತ್ತೆ ಕನ್ಸೀವ್ ಆಗ್ಲಿಲ್ಲ. ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಇನ್ನೊಂದ್ಸಲಿ ನೋಡೋಣ ಟ್ಯಾಬ್ಲೆಟ್ಸ್ ಅಲ್ಲಿ ಅಂದ್ಬಿಟ್ಟು ನೋಡಿದ್ರು, ಅವಾಗ್ಲೂ ಆಗ್ಲಿಲ್ಲ. ಥರ್ಡ್ ಟೈಮ್ ಒಂದು ಸ್ಕ್ಯಾನ್ ಅಂತ ಮಾಡಿದ್ರು, ಗರ್ಭಕೋಶ ಟ್ಯೂಬ್ ಅಲ್ಲಿ ಏನಾದ್ರು ಬ್ಲಾಕ್ ಇದೆಯಾ ಅಂತ. ಬಟ್ ಅವ್ರಿಗೆ ಟ್ಯೂಬ್ ಅಲ್ಲಿ ಕ್ಲಾರಿಟಿ ಗೊತ್ತಾಗ್ತಿಲ್ಲ ಸ್ಕ್ಯಾನ್ ಅಲ್ಲಿ. ನನಗೆ ಫಸ್ಟ್ ಇಂದ ಗೊತ್ತಾಗ್ತಿದೆ 75% ಏನು ಟ್ಯೂಬ್ ಅಲ್ಲಿ ಬ್ಲಾಕ್ ಇಲ್ಲ, ಬಟ್ ಎಂಡ್ ಅಲ್ಲಿ ಏನಾದ್ರು ಬ್ಲಾಕ್ ಇರ್ಬೋದಾ, ಅದರಿಂದ ಸ್ಪರ್ಮ್ ಅಲ್ಲಿ ಹೋಗ್ತಾ ಇಲ್ವಾ ಅಂತ ಹೇಳಿದ್ರು ಡಾಕ್ಟರ್. ಬಟ್ ಅವ್ರಿಗೂ ಕನ್ಫರ್ಮ್ ಇಲ್ಲ. ಅದಕ್ಕೆ ನೀವು ಅದು ಒಂದು ಎಕ್ಸ್ರೇ ಮಾಡ್ಬೋದು. ಅವ್ರು ಬಹುಶಃ ಸ್ಕ್ಯಾನಿಂಗ್ ಒಳಗೆ ಸೋನೋಸಲ್ಪಿಂಗೋಗ್ರಾಮ್ ಅಂತ ಮಾಡಿರ್ತಾರೆ, ಅದು ಗೊತ್ತಾಗದ್ರೆ ಎಕ್ಸ್ರೇನು HSG ಅಂತ ಎಕ್ಸ್ರೇ ಮಾಡ್ತಾರೆ, ಅದನ್ನು ಮಾಡಿಸ್ಕೋಬೋದು. ಅದರೊಳಗೂ ಡೌಟ್ ಬಂದರೆ ಇದು ಲ್ಯಾಪ್ರೋಸ್ಕೋಪಲ್ಲಿ ನೋಡ್ಬೋದು. ಲ್ಯಾಪ್ರೋಸ್ಕೋಪ್ ಆಪ್ರೇಷನ್ ಮಾಡಿ ಟ್ಯೂಬ್ಸ್ ಎಲ್ಲ ಸರಿಯಾಗಿದೆಯಾ ಅಂತ ಅದರೊಳಗೂ ಚೆಕ್ ಮಾಡೋಕ್ಕಾಗತ್ತೆ. ನಿಮ್ಮ ವೀರ್ಯ ಪರೀಕ್ಷೆ ಎಲ್ಲ ನಾರ್ಮಲ್ ಇದೆಯಾ? ಅದೆಲ್ಲ ಸ್ಪರ್ಮ್ ಕೌಂಟ್ ಎಲ್ಲ ಮಾಡಿದ್ರು, ಮತ್ತೆ ಥೈರಾಯ್ಡ್ ಎಲ್ಲ ಚೆಕ್ ಮಾಡಿದ್ರು, ಅದೆಲ್ಲ ಕರೆಕ್ಟ್ ಆಗಿತ್ತು. ಸರಿ, ಇವಾಗ ಸ್ಪರ್ಮ್ ಸರಿಯಾಗಿದೆ, ಸ್ಕ್ಯಾನಿಂಗ್ ಒಳಗೆಲ್ಲ ಚೆನ್ನಾಗಿದೆ, ಬಟ್ ಟ್ಯೂಬ್ಸ್ ಮಾತ್ರ ಡೌಟ್ ಇದೆ. ಟ್ಯೂಬ್ ಮಾತ್ರ ಟ್ಯೂಬ್ ನಲ್ಲಿ ನಾರ್ಮಲ್ ಓಪನ್ ಇದ್ರೆ ಸ್ಪರ್ಮ್ ಅಲ್ಲಿ ಹೋಗಿ ಈ ತರ ಸ್ಪ್ರೆಡ್ ಆಗ್ಬೇಕು ತೋರ್ಸಿದ್ರು ಎಕ್ಸ್ರೇ ನಲ್ಲಿ. ಈಗ ಸ್ಪರ್ಮ್ ಹೋಗೋದಕ್ಕಿಂತ ನೀವು ಮೊಟ್ಟೆ ಬಿಡುಗಡೆ ಆದ ಮೊಟ್ಟೆ ಇದು ಟ್ಯೂಬ್ ಒಳಗಡೆ ಬರ್ಬೇಕದು, ಗರ್ಭಕೋಶದ ಕಡೆಗೆ ಬಂದ್ರೇನೆ ಅದು ವೀರ್ಯಾಣುನ ಸೇರೋದಕ್ಕೆ ಸಾಧ್ಯವಾಗೋದು. ಅದೇ ಅವರೇ ಡಾಕ್ಟರ್ ಹೇಳಿದ್ರೆ ಅಂದ್ರೆ ಮೊಟ್ಟೆ ಬರ್ತಾ ಇದೆ, ಸ್ಪರ್ಮ್ ಅದ್ರ ಮೇಲೆ ಬೀಳ್ಬೇಕು, ಆತರ ಹೇಳಿದ್ರು. ಇರ್ಲಿ, ಇವಾಗ ನೀವು ಟ್ಯೂಬ್ ಇದು ಬ್ಲಾಕ್ ಇದೆಯಾ ಇಲ್ವಾ ಅನ್ನಕ್ಕೆ ಒಂದು HSG ಎಕ್ಸ್ರೇ ಅಂತ ಹೇಳಿ HSG ಮಾಡಿ ಅವಾಗ್ಲೂ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ಒಂದು ಅದನ್ನ ಟ್ಯೂಬಲ್ ಬ್ಲಾಕ್ ತರ ಇದ್ರೆ ಒಂದು ಬೇರೆ ರೀತಿನೆಲ್ಲ ಬ್ಲಾಕ್ ತೆಗಿಯೋಕ್ಕೂ ಆಗುತ್ತೆ. ಆಮೇಲೆ ಒಂದು ಲ್ಯಾಪ್ರೋಸ್ಕೋಪ್ ಮಾಡಿದ್ರೆ ಖಂಡಿತ ನಿಮ್ಮ ಪೂರ್ತಿ ಅದೇನು ಅಕಸ್ಮಾತ್ ಏನಾದರೂ ಟ್ಯೂಬ್ ಮುಚ್ಕೊಂಡಿದ್ರು ಕೂಡ ಅದೇನಾದರೂ ಅಂಟ್ಕೊಂಡಿರೋದಾಗ್ಲಿ, ಅದು ಸೋಂಕು ಏನಾದರೂ ಆಗಿದ್ರೆ ಅದನ್ನ ಸರಿಪಡಿಸಕ್ಕಾಗತ್ತೆ. ಅಂದ್ರೆ ಈಗ ಕಂಪ್ಲೀಟ್ ಆಗಿ ಸ್ಕ್ಯಾನಿಂಗ್ ಅಲ್ಲಿ ಆ ಗರ್ಭಕೋಶದ ಕಂಪ್ಲೀಟ್ ಚಿತ್ರಣ ಗೊತ್ತಾಗಲ್ಲ ಅಂತ ಒಂದೊಂದು ಪರೀಕ್ಷೆದಲ್ಲಿ ಒಂದೊಂದು ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಅಲ್ಲಿ ಗರ್ಭಕೋಶ ಅಥವಾ ಅಂಡಾಶಯ ಹೇಗಿದೆ ಗೊತ್ತಾಗುತ್ತೆ, ಹೊರಗಡೆಯಿಂದ ಗಡ್ಡೆ ತರ ಇಲ್ವಾ, ಏನಿಲ್ಲ, PCOD ಅಂತವೆಲ್ಲ. ಕೆಲವು ಎಕ್ಸ್ರೇ ಒಳಗೆ ಟ್ಯೂಬ್ ಮುಚ್ಚಿದ್ಯಾ ಇಲ್ವಾ ಗೊತ್ತಾಗುತ್ತೆ. ವೀರ್ಯ ಪರೀಕ್ಷೆ ಸೆಪರೇಟ್ ಮಾಡಿಸ್ಬೇಕು. ಸೊ ಗರ್ಭಕೋಶದ ಒಳಗಡೆ ಇನ್ನೇನಾದ್ರು ತೊಂದರೆ ಇದೆಯಾ ಅಂದರೆ ಕೆಲವು ಸಲ DNC ಪರೀಕ್ಷೆಗಳು ಆ ಥರ ಮಾಡಿರ್ತಾರೆ. ಸೊ ಒಂದೊಂದು ಪರೀಕ್ಷೆನಲ್ಲಿ ಒಂದೊಂದು ಗೊತ್ತಾಗುತ್ತೆ, ಎಲ್ಲನೂ ಒಟ್ಟು ಪರೀಕ್ಷೆ ಮಾಡಬೇಕಾಗುತ್ತೆ. ಬೆಂಗಳೂರಿನಿಂದ ರಾಜು ಅಂತ ಕರೆ ಮಾಡಿದ್ದಾರೆ. ರಾಜು ಅವರೇ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್, ನನಗೆ ಫಸ್ಟ್ ನಿಮಿರ್ದವರೆಲ್ಲ ಕಡಿಮೆ ಆಗಿದೆ ಸರ್. ಓಕೆ, ಎಷ್ಟು ವಯಸ್ಸು ನಿಮಗೆ? ನನಗೆ 35 ಆಯ್ತು. 35. ಮಕ್ಕಳಿದ್ದಾರೆ ಇವಾಗ? ಇಬ್ರು ಮಕ್ಕಳಿದ್ದಾರೆ. ಅಂದ್ರೆ ಇವಾಗ ಏನಾದ್ರು ಬೇರೆ ಶುಗರ್ BP ಆ ಥರ ಏನಾದ್ರು ಇದೆಯಾ? ಏನಿಲ್ಲ ಮೇಡಮ್. ಸ್ಮೋಕಿಂಗ್ ಡ್ರಿಂಕ್ಸ್ ಆ ಥರ? ಫಸ್ಟ್ ಡ್ರಿಂಕ್ಸ್ ತುಂಬಾ ಇತ್ತು, ಡ್ರಿಂಕ್ಸ್ ಸ್ಟಾಪ್ ಮಾಡಿದ್ದೀನಿ. ಸರಿ, ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಂಡು ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಅವತ್ತಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಮೇಡಮ್. ಇರ್ಲಿಪ್ಪ, ಅದು ನೀವು ಡ್ರಿಂಕ್ಸ್ ಬಿಡಕ್ಕೆ ಸಾಧ್ಯ ಆಗಿದೆಯಲ್ಲ, ಅದು ಭಾಳ ಒಳ್ಳೇದು. ಸ್ವಲ್ಪ ದಿನದ ನಂತರ ಇದೆಲ್ಲ ತಾನಾಗೆ ಸರಿ ಹೋಗುತ್ತೆ. ಇದು ತಾತ್ಕಾಲಿಕವಾಗಿ ಕೂಡ ಸ್ವಲ್ಪ ಏರ್ಪೇರ್ ಆಗೋವಂತ ಆಗುತ್ತೆ ಒಂದೊಂದ್ಸಲ. ಅದಕ್ಕೇನು ನಮ್ಮ ಹೆಂಗಸರಿಗೆ ಏನಿಂದ ಕೆಟ್ಟ ವಾಸನೆ, ನನಗೆ ಉರಿ ಬರ್ತದೆ. ಅಲ್ಲ, ನೀವು ಹೇಳ್ತಾರೆ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ತಲ್ಲ, ಸ್ವಲ್ಪ ಜೋರಾಗಿ ಹೇಳ್ಬೋದಾ ಸರ್? ನಮ್ಮ ಹೆಂಗಸರಿಗೆ ಒಂಥರ ಕೆಟ್ಟ ಸ್ಮೆಲ್ ಬರ್ತದೆ ಸಂಭೋಗ ಮಾಡಿದವಾಗ, ನನಗೆ ಉರಿ ಬರ್ತದೆ. ಅದು ಸೋಂಕಾಗಿರ್ಬೋದು. ಜನನಾಂಗದಲ್ಲಿ ಸೋಂಕಿದೆಯಾ ಅಂತ ನೋಡಿ ಇಬ್ರು ಒಂದು ಕೋರ್ಸ್ ಟ್ರೀಟ್ಮೆಂಟ್ ಅದು ತಗೊಂಡ್ರೆ ಆ ಸೋಂಕೆಲ್ಲ ವಾಸಿ ಆಗಕ್ಕೆ ಸರಿ ಹೋಗುತ್ತೆ. ನಿಮಿರ್ ದೌರ್ಬಲ್ಯಕ್ಕೆ ಏನಾದ್ರು ಔಷಧಿ? ಹೌದು, ಅದಕ್ಕೆ ಔಷಧಿಗಳಿದೆ. ನಿಮಿರ್ ದೌರ್ಬಲ್ಯಕ್ಕೆ ಔಷಧಿ ಇದೆ, ತಗೊಳ್ಬೋದು. ನೀವು ಲೈಂಗಿಕ ತಜ್ಞರನ್ನ ಭೇಟಿಯಾಗಿ ಅದಕ್ಕೂ ಔಷಧಿ ತಗೊಳ್ಳಿ. ಮತ್ತು ಸ್ವಲ್ಪ ದಿವಸ ಆದರೆ ತನಗೆ ತಾನೇ ಸರಿ ಹೋಗ್ಬೋದು ಅದು. ಮತ್ತು ಸೋಂಕಿಗೂ ಚಿಕಿತ್ಸೆ ಪಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ರಾಮನಗರದಿಂದ ಚಂದ್ರು ಅಂತ ಕರೆ ಮಾಡಿದ್ದಾರೆ. ಚಂದ್ರು ಅವರೇ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ನಾವೀಗ 28 ವರ್ಷ ಇವಾಗ. ಓಕೆ, ಈ ಮಾತ್ರೆಗಳು ಸಿಗುತ್ತಲ್ಲ ಈಗ ವಯೋವೃದ್ಧ ಮಾತ್ರೆಗಳು ಈ ಮೆಡಿಕಲ್ ಶಾಪ್ ಅಲ್ಲಿ 30 mg 50 mg 100 mg ಈ ತರದ ಏನಾರ ಹಾಕೊಂಡು ಲೈಂಗಿಕ ಸಂಪರ್ಕ ಮಾಡಿದಾಗ ಮಕ್ಕಳಾಗದಾಗ ಅವಕ್ಕೇನ ತೊಂದರೆ ಆಗುತ್ತಾ?
ಈಗ ಅದರಿಂದ ಏನು ಮಕ್ಕಳಾಗೋದಕ್ಕೆ ಏನು ತೊಂದರೆ ಇಲ್ಲ ನಿಮಗೆ ಅದು. ಆದರೆ ಯಾರ್ದು ನೀವು ಹಾಗೆ ಮೆಡಿಕಲ್ ಶಾಪಲ್ಲಿ ನೀವಾಗೆ ಹೋಗಿ ಅವ್ರನ್ನ ಕೇಳಿ ಹಾಗೆ ತೊಗೊಳ್ಳೋದು, ಅದನ್ನು ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೊಗೊಳ್ಳೋದು ತಪ್ಪಾಗತ್ತೆ. ಯಾಕಂದರೆ ಕೆಲವರಲ್ಲಿ ಅದನ್ನು ತೊಗೊಳ್ಳೋದೇ ಇರೋವಂಥದ್ದು ಸಂದರ್ಭಗಳಿರುತ್ತೆ. ಯಾರು ಕೊಡ್ಬೋದು, ಯಾವಾಗ ಕೊಡ್ಬೋದು ಅನ್ನೋದನ್ನು ವೈದ್ಯರು ನಿರ್ಧಾರ ಮಾಡಬೇಕಾಗತ್ತೆ. ಆದರೆ ಅದಕ್ಕೆ ಉಪಯೋಗಿಸೋವಂಥ ಔಷಧಿಗಳನ್ನು ತಗೊಂಡಾಗ ನಿಮಗೆ ಗರ್ಭಧಾರಣೆ ಆದರೆ ಅದರಿಂದ ತೊಂದರೆ ಅಂತ ಏನೂ ಇಲ್ಲ. ಅಂದರೆ ಕೇವಲ ಅದು ಸ್ಖಲನವನ್ನು ನಿಧಾನ ಮಾಡುತ್ತೆ ಅಂತ ಅನ್ಸುತ್ತಲ್ವಾ? ಅಲ್ಲ, ಅಂದರೆ ಹೆಚ್ಚಿನ ಹೊತ್ತು ಅದು ಗಡಸು ಅಥವಾ ನಿಮಿರುವಿಕೆ ನಿಲ್ಲೋದಕ್ಕೆ ವೀರ್ಯ ಸ್ಖಲನಕ್ಕೂ ಅದಕ್ಕೂ ಏನೋ ಸಂಬಂಧ ಇಲ್ಲ. ಶೀಘ್ರ ಸ್ಖಲನ ಅನ್ನೋದಕ್ಕೆ ಆ ಸ್ಖಲನದ ತೊಂದರೆಗೆ ಬೇರೆ ಔಷಧಿಗಳಿದೆ. ಇದು ನಿಮೃ ದೌರ್ಬಲ್ಯಕ್ಕೆ ಬೇರೆ ಔಷಧಿಗಳಿದೆ. ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ತುಂಬ ತಪ್ಪು ಹಾಗಾದರೆ. ಓಕೆ, ಇನ್ನು ಕೇರಳದಿಂದ ವಿನೋದ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ವಿನೋದ್ ಹೇಳಿ, ವಿನೋದ್ ಏನು ಸಮಸ್ಯೆ ಇದೆ ನಿಮಗೆ? ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಾವು ಲೈಂಗಿಕ ಕ್ರಿಯೆ ಮಾಡ್ಬೇಕು ಅಂದ್ರೆ ಮಾಡ್ಬೇಕಾದ್ರೆ ನಮ್ಮ ವೈಫ್ಗೆ ಬ್ಲೀಡಿಂಗ್ ಬರುತ್ತೆ. ಅದು ಏನಂತ ಅದು ಗೊತ್ತಾಗ್ತಾ ಇಲ್ಲ. ಅದು ಮೆನ್ಸಸ್ ಅಲ್ಲ, ಅದು ಓಕೆ. ಅದೇನಂತ ಗೊತ್ತಾಗ್ತಾ ಇಲ್ಲ. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ಅದು 10 ವರ್ಷ ಆಗಿದೆ. 10 ವರ್ಷನಾ? ಹಾ. ಅಂದರೆ ಇತ್ತೀಚೆಗೆ ಮಾತ್ರ ಬ್ಲೀಡಿಂಗ್ ಆಗ್ತಾ ಇದೆಯಾ? ಈಗ ಒಂದೂವರೆ ತಿಂಗಳು 2 ತಿಂಗಳಾಗಿದೆ. ಹಾಗಾದರೆ ಅವ್ರಿಗೂ ಸರಿಯಾಗಿ ಒಂದ್ಸಲ ಪರೀಕ್ಷೆ ಮಾಡಬೇಕಾಗತ್ತೆ. ಇದು ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಏನಾದರೂ ಗರ್ಭಕೋಶದ ಬಾಯಿ ಹತ್ರ ಏನಾದರೂ ತೊಂದರೆ ಆಗಿದೆಯಾ ಅಥವಾ ಒಳಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ನೋಡಿ ಅದಕ್ಕೆ ಒಂದು ಸ್ಪೆಷಲ್ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಅದು ಒಳಗಡೆಗೆ ಏನಾದರೂ ಸಣ್ಣ ಗಡ್ಡೆಗಳು ಅಥವಾ ಹುಣ್ಣು ಆ ಥರ ಏನಾದರೂ ಇದ್ದರೆ ಅದು ಗರ್ಭಕೋಶದ ಬಾಯಿ ಹತ್ರ ಇದು ಒಂದೊಂದು ಸಲ ಆ ಥರ ಆಗುತ್ತೆ. ಬಟ್ ಏನು ಬೇರೆ ತೀವ್ರತರವಾದ ಏನು ತೊಂದರೆ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಕೆಲವು ಸ್ಪೆಷಲ್ ಟೆಸ್ಟ್ ಮಾಡಬೇಕಾಗತ್ತೆ. ಒಂದು ಸಲ ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ತೋರಿಸಿ ಅವ್ರನ್ನ. ಓಕೆ, ಇನ್ನು ತುಮಕೂರಿನಿಂದ ರಶ್ಮಿ ಅಂತ ಕರೆ ಮಾಡಿದ್ದಾರೆ. ರಶ್ಮಿ ಅವರೇ ಮಾತಾಡಿ, ಡಾಕ್ಟರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹಲೋ, ಹೇಳಿಮ್ಮ. ಮೇಡಮ್, ನನ್ನ ಹೆಸರು ರಶ್ಮಿ ಅಂತ. ಹೇಳಿ. ತುಮಕೂರಿಂದ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಸಮಸ್ಯೆ. ನನ್ನ 1 ವರ್ಷ ಆಗಿದೆ ಮದುವೆಯಾಗಿ. ನನ್ನ ವಯಸ್ಸು ಬಂದು 29 ತುಂಬಿದೆ. ಸರಿ. ಹಾಂ. ಈಗ ಒಂದು 15 ದಿನದ ಹಿಂದೆ ನಮ್ಗೆ ಅಬಾರ್ಷನ್ ಆಯ್ತು. ಅಂದ್ರೆ ಅದಾಗದು ಆಗಿದ್ದಂತಲ್ಲ, ಟ್ಯಾಬ್ಲೆಟ್ಸ್ ತಗೊಂಡೆ. ಮತ್ತೆ ಅವಾಗ ಒಂದ್ಸರಿ ನಾನು ಟ್ಯಾಬ್ಲೆಟ್ಸ್ ತಗೊಂಡು 2ನೇ ದಿನದಲ್ಲಿ ಬ್ಲೀಡ್ ಆಯ್ತು ಲೈಟ್ ಆಗಿ. ಸರಿ. ಯಾತಕ್ಕೋಸ್ಕರ ತಗೊಂಡಿದ್ದು? ಬೇಡ ಗರ್ಭದ ಬೇಡ ಅಂತ. ಹೌದು, ನನ್ನ ಯಜಮಾನ್ರು ಬೇಡ, ಈಗ ಸದ್ಯಕ್ಕೆ ಬೇಡ ಅಂದ್ರು. 29 ವರ್ಷ ಅಂತ ಹೇಳಿದ್ರಲ್ವಾ? ಇನ್ನು ಎಷ್ಟು ದಿವಸ ಪೋಸ್ಟ್ಪೋನ್ ಮಾಡ್ಬೇಕಂತಿದ್ದೀರಾ? ಅದೇ ನಾವು ಈಗ ಬೇಡ, ಇನ್ನೊಂದು ವರ್ಷ ಇಟ್ಬಿಡ್ಲಿ, ಸ್ವಲ್ಪ ದಿನ ಆದ್ಮೇಲಿಂದ ಇರ್ಲಿ ಅನ್ಕೊಂಡ್ವಿ. ಸರಿ, ಅದು ಹಂಗೇನೆ ಕಂಟಿನ್ಯೂ ಆಗುತ್ತೆ. 2 ದಿನ ಆದ್ಮೇಲೆ ಅದು ಬ್ಲೀಡ್ ಆಯ್ತು, ಲೈಟ್ ಮಾತ್ರ ಕಾಣಿಸ್ಕೊಂಡ್ರು. ಸರಿ, ಇವಾಗ ಏನ್ ತೊಂದರೆ ಇದೆ ಇವಾಗ? ಅದೇ ನಾವಾಗ ಮತ್ತೆ ಅವ್ರು ನಮ್ಮ ಯಜಮಾನ್ರು ಸರಿ ಅದು ಬ್ಲೀಡ್ ಆಗಿಲ್ಲ, ಅದೇ ಉಳ್ದಿದೆ ಅಂತಂದ್ರೆ ಉಳಿಸ್ಕೊಬಿಡೋಣ ಅಂತ ಕೇಳಿದ್ರು. ಸ್ಕ್ಯಾನ್ ಮಾಡ್ಸಿದ್ವಿ, ಅಲ್ಲಿ ಗರ್ಭಕೋಶ ಜಾರಿದೆ ಅಂತ ಹೇಳಿದ್ರು. ಅದ್ರಿಂದ ಮತ್ತೆ ಅದನ್ನ ಇದು ರಿಮೂವ್ ಮಾಡಿಸಿದ್ರು ಡಾಕ್ಟ್ರು. ಬೇಡ, ಈ ಮಗು ಈಗ ಪ್ರಾಬ್ಲಮ್ ಆಗುತ್ತೆ, ಇನ್ನ 2 ವರ್ಷ ಮಕ್ಕಳು ಬೇಡ ಅಂತ ಹೇಳಿದ್ರು. ಅಲ್ಲ, ನೀವು 2 ವರ್ಷ ಮಕ್ಕಳು ಬೇಡ, ನಿಮ್ಗೇನು ಅದು ಗರ್ಭಕೋಶ ಜಾರಿದೆ ಅಂದರೆ ಅದನ್ನು ಸರಿಪಡಿಸೋಕೆ ಏನಾದರೂ ಮಾಡಬೇಕಾ ಅಂತ ಒಂದು ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ 2 ವರ್ಷ ಮಕ್ಕಳು ಬೇಡ ಅಂತ ಏನೂ ಇಲ್ಲ. ಮತ್ತು ಮೊದಲು ಅದು ಏನು ತೊಂದರೆ ಇದೆ ಸರಿಪಡಿಸ್ಕೊಂಡು ಆದಷ್ಟು ಬೇಗ ಗರ್ಭಧಾರಣೆಗೆ ನೀವು ಪ್ರಯತ್ನ ಮಾಡೋದು ಒಳ್ಳೆಯದು. ಯಾಕಂದರೆ ವಯಸ್ಸು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಗರ್ಭಕೋಶದಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅವೆಲ್ಲ ಜಾಸ್ತಿ ಆಗೋಕ್ಕೆ ಮುಂಚೆ ಒಂದು ಗರ್ಭಧಾರಣೆ ಆಗೋದಕ್ಕೆ ಪ್ರಯತ್ನ ಮಾಡೋದು ಒಳ್ಳೆಯದಮ್ಮ. ಅಂದರೆ ಈಗ 29 ವರ್ಷ ಅಂತಂದರೆ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ಇನ್ನೂ 2 ವರ್ಷ ಅಂತಂದರೆ ಅಂಥದ್ದು ಬೇಡ ಅನ್ನೋ ಪರಿಸ್ಥಿತಿ, ಏನೋ ಓದಬೇಕೇನೋ ಅಥವಾ ಹೊರಗಡೆ ಹೋಗಬೇಕು, ಈ ಥರ ಎಲ್ಲ ಏನಾದರೂ ಸಂದರ್ಭಗಳಿದ್ದರೆ ಏನೋ ಒಂದು ರಿಸ್ಕ್ ತೊಗೊಳ್ಬೇಕಾಗತ್ತೆ, ಚಾನ್ಸ್ ತೊಗೊಳ್ಬೇಕಾಗುತ್ತೆ. ಏನು ಅಂತ ತೊಂದರೆ ಇಲ್ಲ ಅಂದರೆ ಆದಷ್ಟು ಬೇಗ ಮುಗಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಖಂಡಿತ ವೀಕ್ಷಕರೇ, ಈಗಾಗಲೇ ನಮ್ಮ ದೂರವಾಣಿ ಸಂಖ್ಯೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ, ನಿಮ್ಮ ಏನೇ ಒಂದು ಯೋಚನೆಗಳಿದ್ರೂ ಕೂಡ, ನಿಮ್ಮ ಮನಸ್ಸಿನಲ್ಲಿ ಅನುಮಾನಗಳಿದ್ರೂ ಕೂಡ ನೀವು ನಿಮ್ಮ ಅನುಮಾನಗಳನ್ನ ಪರಿಹರಿಸ್ಕೊಳ್ಬಹುದು. ಹಾಗೆಯೇ ಪತ್ರವನ್ನು ಕೂಡ ನೀವು ಬರೀಬೋದು. ಪತ್ರದ ವಿಳಾಸವನ್ನು ನೋಡ್ತಾ ಈಗ ಒಂದು ಬ್ರೇಕ್ ತಗೊಳ್ಳಿ.